ಹಾಯ್ ಹಲೋ ಮಕ್ಕಳೇ, ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಏನಪ್ಪ ಅಂತ ಹೇಳಿದರೆ, ನಿಮಗೆ 6 ಅಂಕಗಳು ಖಚಿತವಾಗಿ ಬರೋ ಥರ ಮಾಡ್ತಾ ಇದ್ದೀನಿ. ಎಷ್ಟು ಜನ ಓದ್ಕೋಬೇಕು, ಎಷ್ಟು ಜನ ಪೋಯೆಟ್ಸ್ ಇನ್ಫಾರ್ಮೇಷನ್ ಓದ್ಕೋಬೇಕು, ಈ ಥರ ಎಲ್ಲ ಕೇಳ್ತಾ ಇದ್ರಲ್ವಾ. ಎಷ್ಟು ಅಂದರೆ 8 ಜನ ಕೃತಿಕಾರರ ಪರಿಚಯವನ್ನು, 8 ಜನ ಕೃತಿಕಾರ ಪರಿಚಯವನ್ನು ನೀವು ಓದ್ಕೊಂಡ್ಬಿಟ್ರೆ ನಿಮಗೆ ಖಂಡಿತವಾಗ್ಲೂ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ 6 ಮಾರ್ಕ್ಸ್ ಬರುತ್ತೆ. ಯಾರ್ಯಾರಪ್ಪ 8 ಜನ ಅವರು ಅಂತ ಹೇಳಿದರೆ, ಬನ್ನಿ ನೋಡೋಣ. ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಹೋಗ್ತಾ ಇದ್ದೀನಿ. ಬ್ಲೂ ಪ್ರಿಂಟ್ ಹಾಗೂ ನಿಮ್ಮ ಏನಾಗಿದೆ ಅಂತ ಹೇಳಿದರೆ, ನಿಮ್ಮ ಬ್ಲೂ ಪ್ರಿಂಟಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ 3 ಅಂಕದ ಪ್ರಶ್ನೆ ಬರುವಂತಹ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ 3 ಅಂಕದ ಪ್ರಶ್ನೆಯಲ್ಲಿ ಒಂದು ಕೃತಿಕಾರ ಪರಿಚಯ ಬರುತ್ತೆ. ಹಾಗಾಗಿ ಆ 8 ಜನನ ನಾನೇನು ಮಾಡಿದ್ದೀನಿ, ಕೃತಿಕಾರರನ್ನು ಲೀಸ್ಟ್ ಮಾಡಿದ್ದೀನಿ. ಅದರಲ್ಲಿ 4 ಜನ ಗದ್ಯ ಭಾಗದಿಂದ, 4 ಜನ ಪದ್ಯ ಭಾಗದಿಂದ. ಆ 8 ಜನನ ಓದ್ಕೊಂಡ್ರೆ ನೀವು ಆರಾಮಾಗಿ ಮಾರ್ಕ್ಸ್ ಮಾಡ್ಬೋದು. ಮ್ಯಾಮ್ ಹೇಗೆ ಹೇಳ್ತೀರಾ ನೀವು, ಈ 8 ಜನನೇ ಓದ್ಕೊಂಡ್ರೆ ಸಾಕು ಅಂತ ಹೇಳಿ? ನಿಮ್ಮ MQP ಕೂಡ ಹಾಗೆ ಹೇಳ್ತಾ ಇದೆ ಮಕ್ಕಳೇ. ನಿಮ್ಮ MQPಯಲ್ಲಿ ಕೂಡ ಏನಾಗಿದೆ ಅಂದರೆ ಈ 8 ಜನ ಕೃತಿಕಾರರನ್ನ ಕೊಟ್ಟಿದ್ದಾರೆ. ಇದನ್ನ ಬಿಟ್ಟು ನಾನು ಓದ್ಕೋಬಾರ್ದಾ ಮ್ಯಾಮ್ ಅಂತ ಕೇಳಿದ್ರೆ, ಅದನ್ನು ಓದ್ಕೊಳ್ಳಿ. ಆದರೆ ಈ 8 ಜನನ ತುಂಬ ಚೆನ್ನಾಗಿ ಓದ್ಕೊಳ್ಳಿ, ಯಾಕಂದರೆ ಇದು ಫುಲ್ ಮಾರ್ಕ್ಸ್ ಬರುತ್ತೆ. ಎಲ್ಲನೂ ಓದ್ಕೊಳ್ಳಿ, ಎಲ್ಲ ಓದ್ಕೋಬಾರ್ದು ಅಂತ ಹೇಳ್ತಾ ಇಲ್ಲ. ಈ 8 ಜನ ಮೋಸ್ಟ್ ಇಂಪಾರ್ಟೆಂಟ್ ಕೃತಿಕಾರ ಪರಿಚಯ ಕೊಡಿ ಮ್ಯಾಮ್, ಮೋಸ್ಟ್ ಇಂಪಾರ್ಟೆಂಟ್ ಕೃತಿಕಾರ ಪರಿಚಯ ಕೊಡಿ ಅಂತ ಕೇಳ್ತಾ ಇದ್ರಲ್ಲ. ಹಾಗಿದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕೃತಿಕಾರ ಪರಿಚಯ. ಫಸ್ಟ್ ಯಾವುದಪ್ಪ ಅಂದರೆ ವ್ಯಾಘ್ರಗೀತೆಯಲ್ಲಿರುವಂಥ AN ಮೂರ್ತಿರಾಯರು. ಸಾರಿ ಮಕ್ಕಳೇ, ಒಂದೇ ಒಂದು ಸೆಕೆಂಡ್ ಕೊಡಿ ನನಗೆ. ವ್ಯಾಘ್ರಗೀತೆಯಲ್ಲಿರುವಂಥ AN ಮೂರ್ತಿರಾಯರು, ಇವ್ರ ಬಗ್ಗೆ ಏನು ನೋಡ್ಕೋಬೇಕು, ಹೇಗೆ ಬರಿಬೇಕು, ಇವರು ಹುಟ್ಟಿದ್ದೆಲ್ಲಿ ಅಂತ ನೋಡ್ಕೊಳ್ಳಿ. ಆಮೇಲೆ ಇವರ ಪ್ರಮುಖ ಕೃತಿಗಳು, ಪ್ರಮುಖ ಪ್ರಶಸ್ತಿಗಳು, ಇವನ್ನ ಇಷ್ಟನ್ನ ನೋಡ್ಕೊಂಡ್ರೆ ಆಯಿತು. ಹಾಗಿದ್ರೆ ಇದನ್ನು ಹೇಗೆ ಬರಿಬೇಕು ಮ್ಯಾಮ್ ಅಂತ ಹೇಳಿ ಕ್ವಶನ್ ಬಂದರೆ, ಇಲ್ಲಿ ನೋಡಿ, ಇಷ್ಟು ಬರೆದ್ರೆ ಆಯಿತು. ಇಷ್ಟು ಬರೆದ್ರೂ ಕೂಡ ನಿಮಗೆ 3 ಅಂಕ ಬರುತ್ತೆ. AN ಮೂರ್ತಿರಾಯರು ಮತ್ತು ಅವ್ರು ಹುಟ್ಟಿರೋದು ಎಲ್ಲಿ, ಅವರು ಮಂಡ್ಯ ಜಿಲ್ಲೆ ಅಕ್ಕಿಹೆಬ್ಬಾಳ್ನಲ್ಲಿ. ಅವರ ಕೃತಿಗಳು ಯಾವುದು, ಪ್ರಮುಖ ಕೃತಿಗಳು ಎಷ್ಟು ಕೊಟ್ಟಿದ್ದಾರಪ್ಪ, ಒಂದು 5-6 ಕೃತಿಗಳು, ಒಂದು 2-3 ಅವರ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಇಷ್ಟೇ ಪ್ಯಾರಾಗ್ರಾಫಲ್ಲಿ ಬರಿ. ಇದನ್ನು ಎಲ್ಲಿಂದ ತಗೊಂಡಿದ್ದೀರಾ ಮ್ಯಾಮ್ ಅಂತ ಹೇಳಿದರೆ, ನಿಮ್ಮ LBA ಕ್ವಶನ್ ಸೊಲ್ಯೂಷನಲ್ಲಿ ಇದನ್ನು ಕೊಟ್ಟಿದ್ರು. ಹಾಗಾಗಿ ಇದೇ ಸೊಲ್ಯೂಷನನ್ನು ನಾವು ಫಾಲೋ ಮಾಡೋಣ. ಇಷ್ಟು ಬರೆದ್ರೆ ಸಾಕು, ನಿಮಗೆ 3 ಅಂಕಗಳು ಖಚಿತವಾಗಿ ಬಂದೇ ಬರುತ್ತೆ ಮಕ್ಕಳೇ. ಹಾಗಿದ್ರೆ ನೆಕ್ಸ್ಟ್ ಯಾರು ಅಂತ ಹೇಳಿದ್ರೆ, DS ಜಯಪಗೌಡ ಭಾಗ್ಯಶಿಲ್ಪಿಗಳು ಪಾಠದಿಂದ. ಇವ್ರದ್ದು ಅಷ್ಟೇ ಮಕ್ಕಳೇ. ಇವರು ಎಲ್ಲಿ ಹುಟ್ಟಿದ್ರು, ಚಿಕ್ಕಮಗಳೂರು ಜಿಲ್ಲೆಯ ಅವರು ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ. DS ಅನ್ನೋದಕ್ಕೆ ದಾರದಹಳ್ಳಿ ಅಂತ ಹೇಳಿದ್ದೀನಿ ನಾನು. ನಾನು ಕ್ಲಾಸ್ ಮಾಡಬೇಕಾದ್ರೂ ಕೂಡ ಹೇಳಿದೆ ಯಾವಾಗ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಅವರ ಪ್ರಮುಖ ಕೃತಿಗಳು ಹಾಗೆ ಪ್ರಮುಖ ಪ್ರಶಸ್ತಿಗಳು, ಇಷ್ಟನ್ನು ನೀವು ಲೀಸ್ಟ್ ಮಾಡಿದರೆ ಆಯಿತು. ಇದನ್ನು ಹೇಗೆ ಬರಿಬೇಕು ಅಂತ ಹೇಳಿದರೆ, ಇಲ್ಲಿ ನೋಡಿ, ಅವರ ಹೆಸರನ್ನು ಬರೀರಿ, ಅವರ ಹುಟ್ಟಿರುವಂಥ ಸ್ಥಳವನ್ನು ಬರೀರಿ. ಇದನ್ನು ಇಂಗ್ಲೀಷಲ್ಲಿ ಕೂಡ ಬರಿಬೋದು ಅಂತ ನಾನು ಎಷ್ಟು ಸತಿ ಹೇಳಿದ್ದೀನಿ, ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ. ನಿಮ್ಮ ಕನ್ನಡ ಅಂಕಿಗಳಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ಸ್ ಆಗ್ತಾ ಇದ್ರೆ ಅಥವಾ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವೇನು ಮಾಡಿ ಗೊತ್ತಾ, ಇಂಗ್ಲೀಷಲ್ಲೇ ಬರೀರಿ. ಏನು ಬರೀಯವರ ಹುಟ್ಟಿದ ವರ್ಷವನ್ನು ಮಾತ್ರ, ಮತ್ತು ಎಲ್ಲನೂ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಅವರು ಹುಟ್ಟಿರೋದು, ಆಮೇಲೆ ಅವರ ಪ್ರಮುಖ ಕೃತಿಗಳನ್ನು ಬರೀರಿ, ಒಂದು 4-5, ಅಥವಾ ಆಮೇಲೆ ಅವರ ಪ್ರಮುಖ ಪ್ರಶಸ್ತಿಗಳನ್ನು ಬರೀರಿ. ಬೇಕಾದರೆ ಇದನ್ನು ಸ್ಕ್ರೀನ್ಶಾಟ್ ಕೂಡ ತಗೊಳ್ಳಿ, ನೀವು ಬರಿತಾ ಇರಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟ್ ಹೋಗ್ತೀನಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವರು. ಇವ್ರದಂತೂ ತುಂಬ ಈಸಿ ಬರೆಯೋಕೆ. ಅವಾಗ ಕೂಡ ನಾನು ಎಷ್ಟೋ ಸತಿ ಹೇಳಿದೆ, 1948 ನಮ್ಮ ಸ್ವಾತಂತ್ರ್ಯ ಆದ 1 ವರ್ಷದ ನಂತರ ಹುಟ್ಟಿದ್ದಾರೆ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ನಂಜನಗೂಡು ತಾಲೂಕಿನ ದ್ಯಾವನೂರು ಅಥವಾ ದೇವನೂರು ಅಂತ ಹೇಳ್ತಾರೆ, ಅಲ್ಲಿ ಹುಟ್ಟಿದ್ರು ಅಂತ ಹೇಳಿ. ಇವರು ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ. ಎದೆಗೆ ಬಿದ್ದ ಅಕ್ಷರ ಅಂತೂ ನಮ್ಗೆ ನೆನಪಿರಲೇಬೇಕು. ಈ 4 ನೆನ್ಪಿಟ್ಕೊಂಡ್ರೆ ಸಾಕು ಮಕ್ಕಳೇ. ಹಾಗೆಯೇ ಇಲ್ಲಿ ಅವರ ಪ್ರಮುಖ ಪ್ರಶಸ್ತಿಗಳು ಅಂತ ಹೇಳಿದ್ರೆ, ಇವ್ರು ಕುಸುಮ ಬಾಲೆಗೆ ಕಾದಂಬರಿ, ಅವರು ಕುಸುಮ ಬಾಲೆ ಅನ್ನೋ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಾಗೆ ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಬಂದಿದೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಹೇಳಿದರೆ ಸಾಕು ಮಕ್ಕಳೇ. ಹೇಗೆ ಬರಿಬೇಕು ಮ್ಯಾಮ್ ಅಂತ ಹೇಳಿದಾಗ, ಹೀಗೆ ಪ್ರಸ್ತುತ ಪಡಿಸ್ಬೇಕು. ಏನು ಅಂದರೆ ಅವ್ರ ಹೆಸರನ್ನು ಬರಿಬೇಕು. ನೀವು ಎಲ್ಲನೂ ಜಾಸ್ತಿ ಬರಿಬೇಕಾಗಿಲ್ಲ, ಅವ್ರ ಬಗ್ಗೆ ಅವರ ಹೆಸರನ್ನು, ಫಸ್ಟ್ ಅವ್ರ ಹೆಸರನ್ನು ಬರೀರಿ. ಅವ್ರಿಗೆ ಯಾವುದಾದ್ರೂ ಕಾವ್ಯನಾಮ ಇದ್ದರೆ ಕಾವ್ಯನಾಮವನ್ನು ಬರೀರಿ. ಆಮೇಲೆ ಹುಟ್ಟಿದ ವರ್ಷವನ್ನು ಬರೀರಿ. ಆಮೇಲೆ ಹುಟ್ಟಿದ ಸ್ಥಳವನ್ನು ಬರೀರಿ. ಪ್ರಮುಖ ಕೃತಿಗಳನ್ನು ಬರೀರಿ, ಒಂದು 4-6 ಬರೀರಿ. ಆಮೇಲೆ
ಪ್ರಮುಖ ಪ್ರಶಸ್ತಿಗಳು 2 3 ಎಷ್ಟಿದೆ ಅವ್ರಿಗೂ ಅಷ್ಟು. ತುಂಬ ಇದ್ದರೆ 5 ಅಥವಾ 4ಕ್ಕೆ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಬರೆಯೋಕ್ಕೆ ಹೋಗಬೇಡಿ. ಹಾಗಿದ್ರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ, ಸರ ಅಬೂಬಕರ್. ಇವ್ರದ್ದು ಅಷ್ಟೇ, ಇವ್ರಿಗೂ ಜಾಸ್ತಿ ಕೃತಿಗಳು ಇಲ್ಲ, ಜಾಸ್ತಿ ಪ್ರಶಸ್ತಿಗಳು ಇಲ್ಲ. ಎಷ್ಟು 5 6 ಪ್ರಶಸ್ತಿಗಳಿದೆ, 5 6 ಕೃತಿಗಳಿದೆ. ಹಾಗೆ ಬರೆದ್ಬಿಡಿ. ಇಲ್ಲಿ ನೋಡಿ, ಇವ್ರ ಪ್ರಶಸ್ತಿ ಅಂತ ಹೇಳಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿಯನ್ನು ಬರಿಬೇಕು, ಮತ್ತು ಕರ್ನಾಟಕದ ಸಂಸ್ಕೃತಿ ಚಿಂತಕರು ಅಂತ ಹೇಳಿ ಒಂದು ವರ್ಡ್ ಬರೆದ್ರೆ ಆಯಿತು ಮಕ್ಕಳೇ. ಹಾಗಿದ್ರೆ ಇವ್ರದನ್ನು ಹೇಗೆ ಪ್ಯಾರಾಗ್ರಾಫಲ್ಲಿ ಬರಿಬೇಕಂದ್ರೆ, ಇವರು ನಾಡಿನ ಖ್ಯಾತ ಕಥೆಗಾರ್ತಿ ಅಂತ ಹೇಳಿ ಶುರು ಮಾಡಿ, ಅಥವಾ ಶ್ರೀಯುತರು ಶ್ರೀಮತಿ ಅಂತ ಹಿಂಗೆ ಶುರು ಮಾಡಿದ್ರು ಓಕೆ. ಇಲ್ಲಿ ನೋಡಿ, ಅವ್ರು ಎಲ್ಲಿ ಹುಟ್ಟಿದ್ರು ಅಂತ ಹೇಳಿದಾಗ ಕಾಸರಗೋಡಿನಲ್ಲಿ ಜನಿಸಿದ್ರು ಅಂತ ಹೇಳಿ ಬರೀರಿ. ಅವ್ರು ಯಾವಾಗ ಹುಟ್ಟಿದ್ರು? 1936ರಲ್ಲಿ ಹುಟ್ಟಿದ್ರು. ಅವರ ಕೃತಿಗಳು ಅಂತ ಹೇಳಿದಾಗ ನೀವು ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಚಪ್ಪಲಿ ಅಂತ ಹೇಳಿ ನಾವು ಯುದ್ಧ ಅಂತ ಪಾಠ ಬಂದಿರೋದೇ ಚಪ್ಪಲಿಗಳು ಅಂತ ಅನ್ನೋಂಥ ಒಂದು ಆಕರ ಗ್ರಂಥದಿಂದ ಅಲ್ವಾ, ಆಕರ ಕೃತಿಯಿಂದ ಅದನ್ನು ಬರೆದ್ರು ಆಯಿತು. ನೆಕ್ಸ್ಟ್ ನೋಡಿ, ದ.ರಾ ಬೇಂದ್ರೆ. ಇವ್ರದಂತೂ ತುಂಬ ಈಸಿ ನೆನ್ಪಿಟ್ಕೊಳ್ಳೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಇವರ ಕೃತಿಗಳು ಅಂತ ಹೇಳಿದಾಗ ಏನಾಗುತ್ತೆ, ಗರಿ, ಉಯ್ಯಾಲೆ, ಸಖಿಗೀತ, ನಾಲ್ಕು ತಂತಿ ಇವು ನೆನ್ಪಿಟ್ಕೊಂಡ್ರೆ ಈಸಿ. ಅವ್ರ ಪ್ರಶಸ್ತಿ ಬಂದಂಥದ್ದೆಲ್ಲ ಅರಳು ಮರಳು ಇವೆಲ್ಲ ನೆನ್ಪಿಟ್ಕೊಂಡ್ರೆ. ಆಮೇಲೆ ಇಲ್ಲೇನು ಗೊತ್ತಾ, ಅವರ ಪ್ರಶಸ್ತಿಗಳು ಅಂತ ಹೇಳಿದಾಗ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಹಾಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ. ಇವು 3 ಇಂಪಾರ್ಟೆಂಟ್ ಬರೀರಿ. ಓಕೆನಾ ಮಕ್ಕಳೇ? ಹಾಗಿದ್ರೆ ಹೇಗೆ ಬರಿಬೇಕು ಅಂದರೆ, ಇವ್ರದ್ದು ಅಂಬಿಕಾ ತನಯ ದತ್ತ ಅಂತ ಹೇಳಿ ಇವ್ರ ಕಾವ್ಯನಾಮ, ಆದರೆ ಇವ್ರ ಹೆಸರು ದ.ರಾ ಬೇಂದ್ರೆ. ದ.ರಾ ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅವ್ರ ಹೆಸರು ಪೂರ್ತಿ ಹೆಸರನ್ನು ಬರೀರಿ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಮತ್ತು ಅಂಬಿಕಾ ತನಯ ದತ್ತ ಅಂತ ಹೇಳಿದ್ರೆ ಇವರ ಕಾವ್ಯನಾಮ. ಇವ್ರು ಎಲ್ಲಿ ಹುಟ್ಟಿದ್ರು ಅಂದರೆ ಧಾರವಾಡದಲ್ಲಿ ಹುಟ್ಟಿದ್ರು, 1896ರಲ್ಲಿ ಹುಟ್ಟಿದ್ರು ಅಂತ ಹೇಳಿ ಬರೀರಿ. ಗರಿ, ಕೃಷ್ಣಕುಮಾರಿ, ನಗೆಯ ಹೊಗೆ, ಮೇಘದೂತ, ಗಂಗಾತವರ್ಣ, ಸೂರಪಾನ ಇವೆಲ್ಲ ಬರೀರಿ ಇವರ ಕೃತಿಗಳು ಅಂತ ಹೇಳಿದಾಗ. ಪ್ರಶಸ್ತಿಗಳಂತೂ ಈಗಾಗಲೇ ಹೇಳಿದ್ದೀನಿ, ಜ್ಞಾನಪೀಠ, ಕೇಂದ್ರ ಸಾಹಿತ್ಯ, ಪದ್ಮಶ್ರೀ ಪ್ರಶಸ್ತಿಯನ್ನು ಬರೀರಿ ಮಕ್ಕಳೇ. ನೆಕ್ಸ್ಟು ಕುವೆಂಪು ಅವ್ರದ್ದು. ಕುವೆಂಪು ಅವ್ರದಂತೂ ಹೇಳೋದೇ ಬೇಕಾಗಿಲ್ಲ, ಯಾಕಂದರೆ ಕುವೆಂಪು ಅವ್ರ ಬಗ್ಗೆ ಇಷ್ಟೊಂದು ಹೇಳಿಬಿಟ್ಟಿದ್ದೀನಿ. ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಲಾಂಗ್ ವಿಡಿಯೋ ಮಾಡಿದ್ದೀನಿ. ಹೀಗಾಗಿ ಕುವೆಂಪು ಅವ್ರದ್ದು ನೋಡಿಟ್ಕೊಳ್ಳಿ, ಯಾಕಂದರೆ ತುಂಬ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಇವ್ರದ್ದು ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ, ಆಮೇಲೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಎಷ್ಟೊಂದು ಪ್ರಶಸ್ತಿಗಳಿದೆ. ಒಂದು 6 ಪ್ರಶಸ್ತಿ 5-6 ಪ್ರಶಸ್ತಿಗಳನ್ನು ಬರೀ, ಒಂದು 5-6 ಕೃತಿಗಳನ್ನು ಬರೀರಿ ಮಕ್ಕಳೇ. ತುಂಬ ಜಾಸ್ತಿ ಕೃತಿಗಳು ಅವ್ರು ತುಂಬ ಕೃತಿ ಇರೋದ್ರಿಂದ ಏನಾಗುತ್ತೆ, ಒಂದು 6-8 ತುಂಬ ಜಾಸ್ತಿನೇ 8 ಕೃತಿಗಳನ್ನು ಬರೀರಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಅವರು, ಪಕ್ಷಿ ಕಾಶಿ, ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ. ಮ್ಯಾಮ್ ಇವೇ ಬರಿಬೇಕಾ ಅಂತ ಕೇಳಿ, ಇವೇ ಬರಿಬೇಕು ಅಂತೇನಿಲ್ಲ ಮಕ್ಕಳೇ, ನಿಮ್ಗೆ ಯಾವ್ದು ಬೇಕೋ ಅದು ಬರೀರಿ. ಓಕೆ, ಇದೇ ಬರಿಬೇಕು ಅಂತೇನಿಲ್ಲ. ನೆನಪಿನ ದೋಣಿಯಲ್ಲಿ ಅನ್ನೋದು ಅವರ ಒಂದು ಆತ್ಮಕಥೆ. ಶ್ರೀ ರಾಮಾಯಣ ದರ್ಶನಂ ಅನ್ನೋದು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದಂಥ ಇದು, ಅದಕ್ಕೋಸ್ಕರ ಅವೆರಡನ್ನ ಬರೀರಿ. ಸರಿನಾ? ಓಕೆ, ಇಲ್ಲಿ ನೋಡಿ, ಅವರ ಒಂದು ಇಂಟ್ರೊಡಕ್ಷನ್ ಶುರು ಮಾಡಬೇಕಾದ್ರೆ ಕುವೆಂಪು ಅನ್ನೋರು ಕಾವ್ಯನಾಮದಿಂದ, ಅವ್ರ ಹೆಸರು ಅಂತ ಹೇಳಿದಾಗ ಕುವೆಂಪು ಅಂತ ಹೇಳಿಲ್ಲ ಅಲ್ಲ, ಅವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಹೇಳಿದೆಲ್ಲ, ಅದನ್ನು ಪೂರ್ತಿ ಬರೀರಿ. ಕುವೆಂಪು ಅನ್ನೋದು ಅವ್ರ ಕಾವ್ಯನಾಮ ಅಂತ ಹೇಳಿ ಬರೀರಿ. ಅವ್ರು ಎಲ್ಲಿ ಹುಟ್ಟಿದ್ರು ಅಂತ ಹೇಳಿದಾಗ ಅವರು ಮಲೆನಾಡಿನಲ್ಲಿ, ಅವರು ಅದ್ರ ಬಗ್ಗೆ ಜಾಸ್ತಿ ಬರಿಬೇಕು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅವರು ಏನಾಗಿತ್ತೆ ಅಂತ ಹೇಳಿದರೆ ಕುಪ್ಪಳ್ಳಿ ಅಂತ ಹೇಳಿ ಬರಿತೀರಲ್ವ, ಅವಾಗ ಜನಿಸಿದರು ಅಂತ ಹೇಳಿ ಬರೀರಿ. ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿದಾಗ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು ಅಂತ ಕಂಪ್ಲೀಟ್ ಮಾಡಿ. ಆಮೇಲೆ ಅವರು ಯಾವ್ದು ಕೃತಿಗಳನ್ನು, ಶ್ರೀಯುತರು ಈ ಕೃತಿಗಳನ್ನು ಬರೆದ್ರು, ಕುವೆಂಪು ಅವರು ಈ ಕೃತಿಗಳನ್ನು ಬರೆದ್ರು ಅಂತ ಹಿಂಗೆ ಶುರು ಮಾಡಿದ್ರೆ ಆಯಿತು. ಪಕ್ಷಿ ಕಾಶಿ, ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಕಾನೂರು ಹೆಗ್ಗಡತಿ ಸುಬ್ಬಮ್ಮ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೃತಿಗಳನ್ನು ಬರೀರಿ. ಒಂದು 6-8 ಕೃತಿಗಳನ್ನು ಮೇನ್ ಬರೀರಿ. ಅದರಲ್ಲಿ ಶ್ರೀ ರಾಮಾಯಣ ದರ್ಶನಮ್ಮನ್ನು ಮರೆಯಕ್ಕೆ ಹೋಗಬೇಡಿ. ನೆನಪಿನ ದೋಣಿಯಲ್ಲಿ ಯಾಕೆ ಮರಿಬೇಡಿ ಅಂದರೆ ಅವರ ಒಂದು ಆತ್ಮಕಥೆ ಆಗಿರೋದ್ರಿಂದ. ಓಕೆನಾ? ಹೀಗೆ ಬರೆದ್ರೆ ಆಯಿತು ಮಕ್ಕಳೇ. ನೆಕ್ಸ್ಟು ಇದು ತುಂಬ ಈಸಿ ಪೀಸಿ ಲೆಮನ್ ಸ್ಕ್ವೀಸಿ. ಯಾಕೆ ಗೊತ್ತಾ, ಇವ್ರ ಕೃತಿಗಳು ತುಂಬ ಜಾಸ್ತಿ ಇರಲ್ಲ. ಯಾಕಂದರೆ ಸಾಹಸ ಭೀಮ ವಿಜಯ ಮತ್ತು ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅಂತ ಹೇಳಿ, ಮತ್ತು ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ, ರನ್ನ ಕಂದ ಅಂತೇಳಿ ರನ್ನ ಅವ್ರದ್ದು ಬರಿಬೇಕಾದ್ರೆ. ಆಮೇಲೆ ಇವ್ರದ್ದು 1949 ಅಥವಾ 10ನೇ ಶತಮಾನ ಅಂತ ಬರೆದ್ರು ಓಕೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳು ಅಥವಾ ಈಗಿನ ಮುಧೋಳಲು ಅಂತಿದೆ, ಮುಧೋಳ ಅಂತ ಬರೆದ್ರು ಓಕೆ ಅಂತ ಗ್ರಾಮದಲ್ಲಿ ಜನಿಸಿದ್ರು ಅಂತ ಹೇಳಿದಾಗ, ಮತ್ತು ಇವ್ರು ಆ ಟೈಮಲ್ಲಿ ಯಾವುದೇ ಪ್ರಶಸ್ತಿಗಳು ಇಲ್ಲದೆ ಇರೋದು ಕಾರಣದಿಂದ ಏನಾಗಿದೆ, ಚಾಲುಕ್ಯ ದೊರೆ ತೈಲಪ್ಪ ಅವರಿಗೆ ಕವಿ ಚಕ್ರವರ್ತಿ ಅನ್ನೋವಂಥ ಒಂದು ಬಿರುದನ್ನು ಕೊಟ್ಟಿದ್ದ. ಅದನ್ನು ಬರೆದ್ರೆ ಆಯಿತು ಮಕ್ಕಳೇ. ಸರಿನಾ? ಓಕೆ.
ಹಾಗಿದ್ರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಇವರ ಒಂದು ಇಂಟ್ರೊಡಕ್ಷನ್ ಬರಿಬೇಕಾದ್ರೆ ಇವ್ರು ರತ್ನತ್ರ ಇರಲ್ ಒಬ್ರು, ಈ ಥರ ಒಂದೆರಡು ಲೈನನ್ನು ಸೇರಿಸ್ರಿ. ಯಾಕಂದರೆ ಪೂರ್ತಿಯಾಗಿ ಬರೀ ಅವ್ರದ್ದೇನು ಜಾಸ್ತಿ ಇಲ್ಲಲ್ಲ, ಅವ್ರ ಪೂರ್ತಿ ಹೆಸರು ಕೂಡ ಜಾಸ್ತಿ ಇಲ್ಲ, ತುಂಬ ಕೃತಿಗಳು ಇಲ್ಲ, ತುಂಬ ಪ್ರಶಸ್ತಿಗಳು ಇಲ್ಲ. ಅದಕ್ಕೋಸ್ಕರ ಒಂದೆರಡು ಲೈನು ಅವರು ಒಬ್ಬ ಹೆಸರಾದಂಥ ಕವಿ ಅಥವಾ ರತ್ನತ್ರ ಇರಲ್ ಒಬ್ರು, ಈ ಥರ ಕೆಲವೊಂದನ್ನು ಸೇರಿಸಿ ಮಕ್ಕಳೇ. ಸರಿನಾ? ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಪಂಪ ಕೃತಿ ಪಂಪನ ಬಗ್ಗೆ ಬರಿಬೇಕಾದ್ರೆ ಯಾಕೆ ನಾನು ಬ್ಲ್ಯಾಂಕ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಈ ಥರ ಒಂದು ನೀವು ಏನು ಮಾಡಬೇಕು ಅಂದರೆ, ನೀವು ಒಂದು ಮೈಂಡ್ ಮ್ಯಾಪನ್ನು ಮಾಡ್ಕೋಬೇಕು. ಇಲ್ಲಿ ಅವರ ಜನನವಾದ ಸ್ಥಳ, ಜನನವಾದ ವರ್ಷ ಬರೀರಿ. ಜನನವಾದ ಸ್ಥಳ ಮತ್ತು ಅವರ ಜನನವಾದ ವರ್ಷ ಬರಿಬೇಕು ಅಲ್ವಾ? ಜನನವಾದ ವರ್ಷವನ್ನು ಬರಿಬೇಕು. ಆಮೇಲೆ ಇಲ್ಲೇನು ಮಾಡಿ ಗೊತ್ತಾ, ಅವರ ಪ್ರಮುಖ ಕೃತಿಗಳನ್ನು ಬರ್ಕೊಳ್ಳಿ. ಅವ್ರದ್ದು ಜಾಸ್ತಿ ಕೃತಿಗಳಿರಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಕೃತಿಗಳಿರೋದ್ರಿಂದ. ಆಮೇಲೆ ಪ್ರಮುಖ ಪ್ರಶಸ್ತಿಗಳು, ಅವರಿಗೂ ಕೂಡ ಅಷ್ಟೇ ಪ್ರಶಸ್ತಿಗಳು ಜಾಸ್ತಿ ಇರಲ್ಲ, ಬಿರುದು ಇರುತ್ತೆ. ಅದಕ್ಕೋಸ್ಕರ ಹೇಗೆ ಬರಿಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಎಷ್ಟು ಈಸಿ ಇದೆ ಅವ್ರದ್ದು. 1941 ವೆಂಗಿ ಮಂಡಲ ಅಂತ ಹೇಳ್ಬಾರ್ದ್ರೆ ಅದು, ಅಥವಾ ವೆಂಗಿ ಮಂಡಲದ ವೆಂಗಿ ಪಹಳು ಅಂತ ಹೇಳ್ಬಾರ್ದ್ರು. ಓಕೆ, ಅವರು ಅಗ್ರಹಾರದಲ್ಲಿ ಜನಿಸಿದ್ರು ಅಂತ ಹೇಳ್ಬರಬೇಕು. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಅಂತ ಅನ್ನೋದು ಅವರ ಒಂದು ಕೃತಿ. ಅದನ್ನು ಪಂಪ ಭಾರತ ಅಂತ ಕೂಡ ಕರೀತಾರೆ. ವಿಕ್ರಮಾರ್ಜುನ ವಿಜಯಂ ಪಂಪ ಭಾರತ ಅಂತ ಕರೀತಾರೆ. ಇವರಿಗೆ ಸರಸ್ವತಿ ಮಣಿಹಾರ, ಮತ್ತು ನಿಮ್ಗೆ ಇನ್ನೊಂದು ಹೇಳಿದ್ದೀನಿ, ಸಂಸಾರ ಸಾರೋದಯ ಅಂತ ಹೇಳ್ತಾರೆ. ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ ಅಂತ ಹೇಳ್ತಾರೆ. ಕವಿತಾ ಗುಣಾರ್ಣವ ಅಂತ ಹೇಳ್ತಾರೆ. ಹಾಗಿದ್ರೆ ಇದೆಲ್ಲಾನು ಏನು ಮಾಡಬೇಕು ಅಂತ ಹೇಳಿದರೆ, ಈ ಫಾರ್ಮ್ಯಾಟಲ್ಲಿ ಮಾಡಿ ಇಟ್ಕೋಬೇಕು. ಆವಾಗ ಈಸಿಯಾಗಿ ನೆನಪಾಗುತ್ತೆ ಮಕ್ಕಳೇ. ಓಕೆನಾ? ಇಲ್ಲಿ ನೋಡಿ, ಅವರ ಜನನವಾದ ವರ್ಷ, ಸ್ಥಳ ಅಂತ ಬರೀರಿ. ವೆಂಗಿ ಪಹಳು ಅಂತ ಹೇಳಿ 1940 ಅಂತ ಬರೀ. ವಿಕ್ರಮಾರ್ಜುನ ವಿಜಯಮ್ಮ ಪಂಪ ಭಾರತ ಅಂತ ಬರ್ಕೊಳ್ಳಿ. ಆಮೇಲೆ ಅವರಿಗೆ ಇದ್ದಂಥ ಪ್ರಶಸ್ತಿಗಳು ಅಂದರೆ ಕವಿತಾ ಮಕ್ಕಳೇ ಸರಸ್ವತಿ ಮಣಿಹಾರ ಅಂತ ಬರೀರಿ, ಮತ್ತು ಸಂಸಾರ ಸಾರೋದಯ ಅಂತ ಬರೀರಿ, ಮತ್ತು ಕವಿತಾ ಗುಣಾರ್ಣವ ಅಂತ ಹೇಳಿ 3 ಅವರ ಬಿರುದುಗಳನ್ನು ಬರೀರಿ. ಸರಿನಾ ಮಕ್ಕಳೇ? ತುಂಬ 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 ಈಸಿ ಇದೆ. ನಿಮ್ಮ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಇವ್ರನ್ನ ಫಸ್ಟು ಎಲ್ಲ ಪರ್ಫೆಕ್ಟಾಗಿ ಓದ್ಕೊಂಡು ಆಮೇಲೆ ಎಲ್ಲ ಕೃತಿಕಾರನೂ ಒಂದ್ಸತಿ ನೋಡ್ಕೊಳ್ಳಿ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈ 8 ಜನನ ಪರ್ಫೆಕ್ಟಾಗಿ ನಿಮ್ಮ ತಲೆಯಲ್ಲಿ ಕೂರಿಸ್ಕೊಳ್ಳಿ. ಇದರಲ್ಲಿ ಬರುವ ಸಾಧ್ಯತೆ 99%. ಯಾಕಂದರೆ ಅವರು ಬ್ಲೂ ಪ್ರಿಂಟನ್ನು ಕೊಟ್ಬಿಟ್ಟಿದ್ದಾರೆ. ಮತ್ತು ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, MQP ಕೂಡ ಕೊಟ್ಟಿದ್ದಾರೆ ಮಕ್ಕಳೇ. MQP ಕೂಡ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದು ತುಂಬ ತುಂಬ ಇಂಪಾರ್ಟೆಂಟು. ಹಾಗಿದ್ರೆ ಈ 6 ಮಾರ್ಕ್ಸನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಈ 8 ಜನ ಕೃತಿಕಾರರನ್ನು ಓದಿ, 4 ಜನ ಗದ್ಯ ಭಾಗದಿಂದ, 4 ಜನ ಪದ್ಯ ಭಾಗದಿಂದ, ಒಬ್ಬರು ಗದ್ಯದಿಂದ ಕೊಡ್ತಾರೆ, ಒಬ್ಬರನ್ನ ಪದ್ಯದಿಂದ ಕೊಡ್ತಾರೆ. ಯಾರಾದರೂ ಇಷ್ಟರಲ್ಲೇ ಬರ್ಬೋದು. ಯಾಕಂದರೆ ನಿಮ್ಮ MQPಯಲ್ಲೂ ಕೂಡ ಹಾಗೆ ಇದೆ. ಅದಕ್ಕೋಸ್ಕರ ನಾನು ಈ 8 ಜನನ ತುಂಬ ತುಂಬ ಇಂಪಾರ್ಟೆಂಟ್ ಕೃತಿಕಾರರು ಅಂತ ಹೇಳಿ ಲೀಸ್ಟ್ ಮಾಡಿದ್ದೀನಿ. ಇವ್ರನ್ನ ಚೆನ್ನಾಗಿ ಓದ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ, ಯಾವುದನ್ನು ಮಿಸ್ ಮಾಡಬೇಡಿ. ಬೇರೆ ಕೃತಿಕಾರನ್ನು ಕೂಡ ಒಂದ್ಸತಿ ಗ್ಲ್ಯಾನ್ಸ್ ಮಾಡಿ. ಸರಿನಾ? ಓಕೆ, ಹಾಗಿದ್ರೆ ಮಕ್ಕಳೇ, ನಾನು ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ನಿಮ್ಗೆ ಹೇಳ್ತೀನಿ, ಹೆಚ್ಚಿನ ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಕೂಡ ಮಾಡಿ ಮಕ್ಕಳೇ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ಈ ವಿಡಿಯೋನ, ಈ ಒಂದು ತರಗತಿನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ.